ನಮಸ್ಕಾರ ಎಲ್ಲರಿಗೂ ಭಾಳ ದಿವಸ ಆದಮೇಲೆ ವಿಡಿಯೋ ಆಗಾಕತ್ತೀನಿ. ದ ಟಾಪಿಕ್ ಈಸ್ ಮಾರ್ಕೆಟ್ ಅನಾಲಿಸಿಸ್. ಸೊ ಯಾರ್ಯಾರನ್ನ ಕನೆಕ್ಟ್ ಮಾಡ್ತಾರ ಅದ್ರೊಳಗಿನ ಒಂದು ಸ್ಮಾಲ್ ಪರ್ಸೆಂಟೇಜ್ ಜನ ಏನಿರ್ತಾರ ಅವರು ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಕೊಲೀಗ್ಸ್ ಆಗಲಿ, ಅಥವಾ ಯಾರೋ ಒಬ್ರು ಪರಿಚಯದವ್ರು ಅಣ್ಣ ತಮ್ಮ ಬೇರೆ ಕಂಟ್ರಿ ಒಳಗಿರ್ತಾರ, ಆಮೇಲೆ ಅವರು ಇಂಡಿಯಾ ಒಳಗಿರ್ತಾರ. ಸೊ ಅವ್ರಿಗೇನೋ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಲಿ, ಇಂಪೋರ್ಟ್ ಬಿಸ್ನೆಸ್ ಆಗಲಿ ಸ್ಟಾರ್ಟ್ ಮಾಡೋದಿರ್ತೈತಿ. ಫಸ್ಟ್ ಕ್ವೆಶನ್ ತಲೆಯೊಳಗೆ ಏನು ಬರ್ತೈತೆ ಅಂತಂದ್ರೆ ಪ್ರಾಡಕ್ಟ್ ಯಾವ್ದು ಚೂಸ್ ಮಾಡಬೇಕು. ಸೊ ಪ್ರಾಡಕ್ಟ್ ಯಾವ್ದು ಚೂಸ್ ಮಾಡಬೇಕು ಇದಕ್ಕಿಂತ ಮೊದಲನೂ ಒಂದು ಕ್ವೆಶನ್ ಏನಿರ್ತೈತೆ ಅಂತಂದ್ರೆ ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟೈತಿ. ಸೊ ಭಾಳ ಸತಿ ನಾ ಭಾಳಷ್ಟು ವೀಡಿಯೋಸ್ ಒಳಗೂ ಹೇಳೀನಿ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಕ್ಯಾಪಿಟಲ್ ಡಿಸೈಡ್ ಮಾಡಂಗಿಲ್ಲ, ಇಷ್ಟು ದುಡ್ಡು ನಾನು ಇಷ್ಟು ರೊಕ್ಕ ನನ್ನ ಕಡೆ ಏನೈತಿ ಸೇವಿಂಗ್ಸ್ ಆಗಲಿ ಅಥವಾ ಇದ್ರೊಳಗಿನ ನಾನು ಇನ್ವೆಸ್ಟ್ಮೆಂಟ್ ಸಲುವಾಗಿ ಇಟ್ಟಿದ್ದಾಗಲಿ, ಸೊ ನನ್ನ ಕಡೆ ಒಂದು XYZ ಅಮೌಂಟ್ ಐತಿ, ಅದು ಎಷ್ಟೈತಿ, ಎಷ್ಟು ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಒಳಗೆ ನಾನು ಇನ್ವೆಸ್ಟ್ ಮಾಡೋದೀನಿ. ಸ್ಟೆಪ್ ಬೈ ಸ್ಟೆಪ್ ನೋ ಡೌಟ್ ಎಲ್ಲಾನು ಒಮ್ಮಲ್ಲೇ ಹಾಕೋದಿರಂಗಿಲ್ಲ, ಬಟ್ ಅದು ಅಮೌಂಟ್ ಎಷ್ಟೈತಿ ಇದನ್ನ ನಿಮ್ಮ ತಲೆ ಒಳಗೆ ಇರಬೇಕಾಗುತ್ತೆ. ಓಕೆ, ತಲೆ ಒಳಗೆ ಬ್ಯಾಂಕ್ ಅಕೌಂಟ್ನಾಗೂ ಇರಬೇಕಾಗುತ್ತೆ. ಸೊ ಆ ಅಮೌಂಟ್ ಬೇಸಿಸ್ ಮೇಲೆ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಮೆಜಾರಿಟಿ ಜನ ನಂಗೆ ಏನು ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ ತಲೆ ಒಳಗೆ ಆಲ್ರೆಡಿ ಒಂದು ಪ್ರಾಡಕ್ಟ್ ಇರ್ತೈತಿ. ಓಕೆ, ಸೊ ಎಲ್ಲಿಂತರ ಅವ್ರು ಒಂದು ಕೇಳಿರ್ತಾರ ಅಥವಾ ಅವ್ರು ಸೈಡ್ ಆ ಪ್ರಾಡಕ್ಟ್ ಬೆಳೀತಿರ್ತಾರ ಅಥವಾ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತೈತಿ. ಸೊ ಅವ್ರ ಏರಿಯಾ ಒಳಗೆ ಆ ಪ್ರಾಡಕ್ಟ್ ಸಿಗ್ತಿರ್ತೈತಿ. ಸೊ ಹಿಂಗಾಗಿ ಈ ಪ್ರಾಡಕ್ಟ್ ನಾನು ಎಕ್ಸ್ಪೋರ್ಟ್ ಮಾಡ್ಬೋದಲ್ಲ ಅಂತೇಳಿ ಅವ್ರಿಗೊಂದು ಫೇರ್ ಐಡಿಯಾ ಬಂದಿರ್ತೈತಿ, ವಿಚ್ ಇಸ್ ಓಕೆ, ಅದ್ರೊಳಗೆ ತಪ್ಪೇನಿಲ್ಲ. ಸೊ ಆ ಪ್ರಾಡಕ್ಟ್ ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಬೇಕ್ರಿ ಅಂತ ಹೇಳಿ ನನ್ನ ಕಡೆ ಬಂದಮೇಲೆ ನಾ ಅವ್ರಿಗೆ ಏನು ಕ್ವಶನ್ ಕೇಳ್ತೀನಿ ಅಂತಂದ್ರೆ ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟೈತಿ. ಸೊ ಅದು ಕ್ಯಾಪಿಟಲ್ ಆಮೇಲೆ ಆ ಪ್ರಾಡಕ್ಟ್ ಮಿಸ್ ಮ್ಯಾಚ್ ಇರ್ತೈತಿ. ಭಾಳಷ್ಟು ಮಂದಿಗೆ ಕೋಕೋನಟ್ ಎಕ್ಸ್ಪೋರ್ಟ್ ಮಾಡೋದಿರ್ತೈತಿ, ಅಥವಾ ಆನಿಯನ್, ಅಥವಾ ಡ್ರೈ ಫ್ರೂಟ್ಸ್ ಲೈಕ್ ಕ್ಯಾಶ್ಯೂ ನಟ್ಸ್, ಅಥವಾ ಮತ್ತೇನೋ ಪ್ರಾಡಕ್ಟ್ XYZ. ಮ್ಯಾಕ್ಸಿಮಮ್ ಎಲ್ಲರೂ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಒಳಗೆ ವಿಚಾರ ಮಾಡ್ತಿರ್ತಾರೆ. ವೈ? ಬಿಕಾಸ್ ಈಸಿಲಿ ಅವೈಲೇಬಲ್ ಐತಿ, ಅಲ್ಲಿ ನಾವು ನೋಡ್ತಿರ್ತೀವಿ. ಬೇರೆ ಪ್ರಾಡಕ್ಟ್ ಒಳಗೆ ವಿಚಾರನೇ ಯಾರು ಮಾಡಂಗಿಲ್ಲ. ಓಕೆ, ಸೊ ಇವೆಲ್ಲ ಏನು ಪ್ರಾಡಕ್ಟ್ಸ್ ಬಗ್ಗೆ ಅವ್ರು ವಿಚಾರ ಮಾಡ್ತಿರ್ತಾರೆ ಅದಕ್ಕೊಂದು ಬೇಸಿಕ್ ಕ್ಯಾಪಿಟಲ್ ನಮಗೆ ಬೇಕಾಗ್ತೈತಿ. ಒಂದು ಕೋಕೋನಟ್ ಕಂಟೈನರ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಇನ್ನೇನು ಅರೌಂಡ್ ಒಂದು 10 ಲಕ್ಷ ರೂಪಾಯಿ ಆದ್ರೆ ಮಿನಿಮಮ್ ನಿಮ್ಮ ಕಡೆ ಬೇಕಾಗುತ್ತೆ. ಓಕೆ, ಅದು ಕ್ರೇಟ್ ಒಳಗೆ ಯಾರೂ ತೊಗೊಳಂಗಿಲ್ಲ. ಸೊ ಅದೇ ಥರ ಆನಿಯನ್ ಆಗಲಿ, ಕ್ಯಾಶ್ಯೂ ನಟ್ಸ್ ಆಗಲಿ, ಪೀನಟ್ಸ್ ಆಗಲಿ, ಅಥವಾ ಮತ್ತು ಯಾವುದೋ ಪ್ರಾಡಕ್ಟ್, ಫಿಶರೀಸ್, ಭಾಳಷ್ಟು ಮಂದಿ ಫಿಶ್ನು ಎಕ್ಸ್ಪೋರ್ಟ್ ಮಾಡ್ಬೇಕಂತಾರೆ. ಓಕೆ, ಫ್ರೋಝನ್ ಫಿಶ್. ಸೊ ಇವೆಲ್ಲ ಕ್ವಾಂಟಿಟಿ ಒಳಗೆ ಹೋಗ್ತಾವೆ. ಕ್ವಾಂಟಿಟಿ ಒಳಗೆ ಹೋಗೋದ್ರಿಂದ ಬಾಸ್ಮತಿ ರೈಸ್ ಆಗಲಿ, ಸೊ ಎಲ್ಲ ಪ್ರಾಡಕ್ಟ್ಸ್ ಏನೈತಿ ಅದಕ್ಕೊಂದು ಬೇಸಿಕ್ ಒಂದು ಕ್ಯಾಪಿಟಲ್ ನಿಮ್ಮ ಕಡೆ ಇರಬೇಕಾಗುತ್ತೆ. ದಟ್ ಈಸ್ ಮೋರ್ ದ್ಯಾನ್ 10 lakhs. ಆದ್ರೆ ಅವ್ರ ಕಡೆ ಕ್ಯಾಪಿಟಲ್ ಇರೋದು ಏನಿರ್ತೈತಿ ದಟ್ ಈಸ್ ಮಚ್ ಮೋರ್ ಸ್ಮಾಲರ್. ಅವ್ರ ತಲೆ ಒಳಗೆ ಪ್ರಾಡಕ್ಟ್ ಇರೋದು 10-20 ಲಕ್ಷ ರೂಪಾಯಿದ್ದು, ಆದ್ರೆ ಅವ್ರ ಕಡೆ ಕ್ಯಾಪಿಟಲ್ ಇರೋದು 4-5 ಲಕ್ಷ ರೂಪಾಯಿ. ಸೊ ಇಂಥ ಕೇಸ್ ಒಳಗೆ ನಾ ಅವ್ರಿಗೆ ಯೂಶ್ವಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಬೇಸ್ಡ್ ಆನ್ ಯುವರ್ ಕ್ಯಾಪಿಟಲ್, ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟೈತಿ ಅದನ್ನು ನೀವು ಮೊದಲು ವಿಚಾರ ಮಾಡಿ ಅದಾದ್ಮೇಲೆ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಿರಿ. ಅಥವಾ ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟೇ ಇರಲಿ, ನಾಳೆ ನೀವು ಮಾರ್ಕೆಟ್ನಾಗಿಂದ ದುಡ್ಡು ಹುಟ್ಟಿಸೋದು ನಿಮ್ಮ ಕಡೆ ತಾಕತ್ತಿರ್ಬೇಕು. ಓಕೆ, ಅಂದ್ರೆ ನಿಮ್ಮ ಕಡೆ ಭಾಳಷ್ಟು ಮಂದಿ ಇನ್ವೆಸ್ಟರ್ಸ್ ಇರಬೇಕು, ನಿಮ್ಮ ಮೇಲೆ ಯಾರು ವಿಶ್ವಾಸ ಮಾಡ್ತಾರೆ, ನಿಮ್ಮ ಮೇಲೆ ಯಾರು ಟ್ರಸ್ಟ್ ಮಾಡ್ತಾರೆ. ಹಾಂ ಇವ್ನು ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾನಂತಂದ್ರೆ ಅವ್ನು ಎಕ್ಸ್ಪೋರ್ಟ್ ಮಾಡ್ತಾನೆ, ಸೊ ನಾವು ದುಡ್ಡು ಹಚ್ಬೋದು ಅಂತೇಳಿ ಈ ಥರ ನಿಮ್ಮ ಕಡೆ ಹಿಂದೆ ಬ್ಯಾಕಿಂಗ್ ಇತ್ತು, ನಿಮ್ಮ ಕಡೆ ಮಂದಿ ಇದ್ರು, ಫ್ರೆಂಡ್ಸ್ ಇದ್ರು, ರಿಲೇಟಿವ್ಸ್ ಇದ್ರು ಅಂತಂದ್ರೆ ದೆನ್ ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಅವಾಗ ನೀವು ಕ್ಯಾಪಿಟಲ್ ಬಗ್ಗೆ ವಿಚಾರ ಮಾಡೋದು ನೆಸೆಸರಿ ಇಲ್ಲ. ಬಟ್ ನೀವು ಬೂಟ್ ಸ್ಟ್ರ್ಯಾಪ್ಡ್ ಇದ್ರಿ, ಬೂಟ್ ಸ್ಟ್ರ್ಯಾಪ್ಡ್ ಇನ್ ದ ಸೆನ್ಸ್ ನಿಮ್ಮ ಸ್ವಂತ ದುಡ್ಡು ಹಾಕಿ ನೀವು ಮಾಡೋರಿದ್ರಿ ಅಂತಂದ್ರೆ, ಸಪೋಸ್ ನಿಮ್ಮ ಕಡೆ 5 ಲಕ್ಷ ರೂಪಾಯಿ ಇತ್ತಂತಂದ್ರೆ ಇವು ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಒಳಗೆ ರೈಸ್ ಆಗಲಿ, ಕೋಕೋನಟ್, ಆನಿಯನ್, ಕ್ಯಾಶ್ಯೂ ನಟ್ಸ್, ಪೀನಟ್ಸ್, ಅದು ಇದು ಆಯಿಲ್, ಇದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಟೇಕ್ ಸಮ್ ಸ್ಮಾಲ್ ಪ್ರಾಡಕ್ಟ್ನಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ವಾಪಸ್ ನಾವು ಟಾಪಿಕಿಗೆ ಬರೋಣ. ಏನಂತಂದ್ರೆ ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಹೊರಗಡೆ ಇರ್ತಾರೆ. ಸೊ ಆ ಕೇಸ್ ಒಳಗೆ ನಾವು ಆ ಕಂಟ್ರಿಗೆ ನಾವು ಸ್ಪೆಸಿಫಿಕ್ಲಿ ಯಾವುದೋ ಒಂದು ಕಂಟ್ರಿಗೆ ನಾವು ಫೋಕಸ್ ಮಾಡಕತ್ತಿದ್ವಿ ಅಂತಂದ್ರೆ ನಾವು ಪ್ರಾಡಕ್ಟ್ ಸೆಲೆಕ್ಷನ್ ಹೆಂಗೆ ಮಾಡ್ಬೇಕ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಅದ್ರೊಳಗೂ ಸೇಮ್ ಪ್ರೊಸೀಜರ್ ಐತಿ. ಫಸ್ಟ್ ನಿಮ್ಮ ಕಡೆ ಕ್ಯಾಪಿಟಲ್ ಏನೈತಿ ಅದನ್ನು ನೀವು ವಿಚಾರ ಮಾಡಿರಿ. ಅವರಾಗಲಿ ನೀವಾಗಲಿ ಕೂಡಿ ನೀವು ಬಿಸ್ನೆಸ್ ಇನ್ವೆಸ್ಟ್ ಮಾಡೋರಿದ್ದೀರಿ, ಅಥವಾ ನೀವು ಅಷ್ಟೇ ಇನ್ವೆಸ್ಟ್ ಮಾಡೋರಿದ್ದೀವಿ, ಅವ್ರು ನಿಮಗೆ ಬರೀ ಸೇಲ್ಸ್ ಒಳಗೆ ಸಪೋರ್ಟ್ ಮಾಡೋರದಾರ, ಅದನ್ನೆಲ್ಲನೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟೈತಿ, ಎಕ್ಸ್ ಅಮೌಂಟ್ ವಾಟ್ ಎವರ್ ಇಟ್ ಈಸ್, ಅದನ್ನು ನೀವು ತಲೆ ಒಳಗೆ ಇಟ್ಕೊಂಡು ದೆನ್ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗ್ತೈತಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನೈತೆ ಅಂತಂದ್ರೆ, ಮಾರ್ಕೆಟ್ ಒಳಗೆ ಭಾಳಷ್ಟು ಮಂದಿ ಡೇಟಾಬೇಸ್ ಪ್ರೊವೈಡ್ ಮಾಡ್ತಾರೆ. ಸೊ ಆ ಡೇಟಾಬೇಸ್ ಯಾರು ಮಾರ್ತಾರಲ್ಲ ಅವರೊಂದು ಸ್ಪೆಸಿಫಿಕ್ ಅಮೌಂಟಿಗೆ ನಿಮಗೆ ಡೇಟಾಬೇಸ್ ಮಾರ್ತಿರ್ತಾರೆ. ಬೇಸ್ಡ್ ಆನ್ ದ HS ಕೋಡ್, ಬೇಸ್ಡ್ ಆನ್ ದ ಪೋರ್ಟ್, ಯಾವ ಪೋರ್ಟ್ದು ನೀವು ತೊಗೊಳಕತ್ತೀರಿ, ಯಾವ ಕಂಟ್ರಿ ಸ್ಪೆಸಿಫಿಕ್, ಯಾವ ಪ್ರಾಡಕ್ಟ್ದು ಯಾವ HS ಕೋಡ್, ಎಷ್ಟು HS ಕೋಡ್ ಅದಾವು, ಅದ್ರ ಬೇಸಿಸ್ ಮೇಲೆ ಅವ್ರದ್ದು ಕಾಸ್ಟಿಂಗ್ ಡಿಫರ್ ಆಗ್ತಿರ್ತೈತಿ. ಓಕೆ, ಸೊ ಅದು ನಾವು ಆಮೇಲೆ ವಿಚಾರ ಮಾಡ್ಬೋದು. ಬಟ್ ಅವ್ರಿಗೆ ನೀವು ಮೊದಲು ಅಪ್ರೋಚ್ ಮಾಡಿ ಏನು ಕ್ವಶನ್ ಕೇಳ್ಬೇಕಂತಂದ್ರೆ, ನಾವು ಈ ಥರ ಈ ಸ್ಪೆಸಿಫಿಕ್ ಕಂಟ್ರಿಗೆ ನಾವು ಟಾರ್ಗೆಟ್ ಮಾಡ್ಬೇಕನ್ನಾಗತ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ದುಬೈ, ಫಾರ್ ಎಕ್ಸಾಂಪಲ್ US, ಅಥವಾ ಚೈನಾ, ಅಥವಾ ಸಿಂಗಾಪುರ್, ವಾಟ್ ಎವರ್ ಇಟ್ ಈಸ್, ಅದನ್ನು ನಾವು ಟಾರ್ಗೆಟ್ ಮಾಡ್ಬೇಕನ್ನಾಗತ್ತೀವಿ. ಸೊ ಆ ಕಂಟ್ರಿಗೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗುವಂಥವು ಟಾಪ್ 100 ಪ್ರಾಡಕ್ಟ್ಸ್ ಯಾವ್ಯಾವ್ದಾವು, ಅಥವಾ ಟಾಪ್ 200 ಪ್ರಾಡಕ್ಟ್ಸ್ ಯಾವ್ಯಾವ್ದಾವು, ಅಥವಾ ಟಾಪ್ 50 ಪ್ರಾಡಕ್ಟ್ಸ್ ಯಾವ್ಯಾವ್ದಾವು, ಇದನ್ನು ನೀವು ಕ್ವೆಶನ್ ಅವ್ರಿಗೆ ಕೇಳಬೇಕಾಗುತ್ತೆ. ಓಕೆ, ಸೊ ಆ ಕ್ವೆಶನ್ ಕೇಳಿದ್ಮೇಲೆ ಅವ್ರು ನಿಮಗೊಂದು ಸಣ್ಣ ಅಮೌಂಟ್ ತೊಗೋಬೋದು, ಆದ್ರೆ ನಿಮಗೊಂದು ಲಿಸ್ಟ್ ಕೊಡ್ತಾರೆ. ಸೊ ಆ ಲಿಸ್ಟ್ ಹೆಂಗಿರ್ತೈತಿ, ಏನೈತಿ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಓಕೆ,
ಫಾರ್ ಎಕ್ಸಾಂಪಲ್ ನಿಮಗೆ ಇದು ಲಿಸ್ಟಿಗೆ ಕಾಣಕತ್ತಿರ್ಬೋದು. ನಾವು ಮಾರಿಷಿಯಸ್ ಸಲುವಾಗಿ ಇದೊಂದು ಲಿಸ್ಟ್ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಈ ಲಿಸ್ಟ್ ಒಳಗೆ ನೀವು ಏನು ಸ್ಟಡಿ ಮಾಡ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಫಸ್ಟ್ ರೋ ಏನೈತಿ, ದಿಸ್ ಈಸ್ HS ಕೋಡ್. ಓಕೆ, ಆಮೇಲೆ ದೀಸ್ ಆರ್ ದ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್, HS ಕೋಡ್ ಡಿಸ್ಕ್ರಿಪ್ಷನ್. ಸೊ ಸೆಕೆಂಡ್ ರೋ ಏನೈತಿ, ಇದು ಡಿಸ್ಕ್ರಿಪ್ಷನ್ ಅಂದರೆ ಪ್ರಾಡಕ್ಟ್ಸ್ ಯಾವ್ಯಾವ್ದಾವು ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಯಾರ. ಕಂಟ್ರಿ ಆಫ್ ಡೆಸ್ಟಿನೇಷನ್ ಮಾರಿಷಿಯಸ್. ಓಕೆ, ವ್ಯೂ ಒಳಗೆ ನಾವು ಹೋದ್ವಿ ಅಂತಂದ್ರೆ ಡಿಸೆಂಡಿಂಗ್ ಆರ್ಡರ್ನಾಗ ನಾವು ಮಾಡಿದ್ವಿ ಅಂತಂದ್ರೆ ನಮಗೆ ಸೊ USD 88,903 ಇದರಷ್ಟು ಮಾರಿಷಿಯಸ್ಸಿಗೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೈತಿ. ಏನು ಎಕ್ಸ್ಪೋರ್ಟ್ ಆಗೈತಿ? ಅದರ್ ಇನ್ಸ್ಟ್ರೂಮೆಂಟ್ಸ್, ಅಪ್ಲಯನ್ಸಸ್, ಮೆಟ್ರಿಯಾಲಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಮೆಟ್ರಿಯಾಲಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಒಳಗೆ ಆ HS ಕೋಡ್ ಒಳಗೆ ಏನೇನು ಪ್ರಾಡಕ್ಟ್ಸ್ ಬರ್ತಾವೆ ಅದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇನ್ಸ್ಟಂಟ್ ಕಾಫಿ ನಾಟ್ ಫ್ಲೇವರ್ಡ್. ಇನ್ಸ್ಟಂಟ್ ಕಾಫಿ ಎಷ್ಟಾಗೈತಿ? ದಟ್ ಈಸ್ ದ ಸೆಕೆಂಡ್ ಪ್ರಾಡಕ್ಟ್, 58,940. ಸೊ ಫೆಬ್ರವರಿ 2023ದಿಂದ 2024 ಜಾನ್ವರೆಗೂ ಇಷ್ಟಾಗೈತಿ. ಓಕೆ, ಆ್ಯಂಡ್ ಕಮಿಂಗ್ ಟು ದಿಸ್ ಇಯರ್, ಫೆಬ್ರವರಿ ಟು 2024ದಿಂದ 2025ವರೆಗೂ 63,08,325. ಇಟ್ ಮೀನ್ಸ್ ಗ್ರೋತ್ ಆಗೈತಿ ಇದ್ರೊಳಗೆ. ಓಕೆ, ಸೊ ಗ್ರೋತ್ ವ್ಯಾಲ್ಯೂ ನೀವು ಇಲ್ಲಿ ಕೊಟ್ಟಾರ ಅವ್ರು. ಇಲ್ಲಿ ನೀವು ಪರ್ಸೆಂಟೇಜ್ ನೋಡಿದ್ರಿ ಅಂತಂದ್ರೆ 150% ಅಷ್ಟು ಗ್ರೋತ್ ನಿಮಗೆ ಇಲ್ಲೇ ಕಾಣ್ತೈತಿ. ಓಕೆ, ಸೊ 300% ಗ್ರೋತ್ ಎದ್ರೊಳಗೈತಿ? ಕಾಫಿ ಒಳಗೈತಿ. ಸೆಕೆಂಡ್ ಪ್ರಾಡಕ್ಟ್ ಇನ್ಸ್ಟಂಟ್ ಕಾಫಿ. ಸೊ ಇದ್ರೊಳಗೆ ನೀವು ಪ್ರಾಡಕ್ಟ್ಸ್ ನೀವು ಸರ್ಚ್ ಮಾಡ್ಬೋದು. ದೀಸ್ ಆರ್ ದ ಟಾಪ್ 100 or 200 ವಾಟ್ ಎವರ್ ದ ನಂಬರ್ಸ್ ಈ ಪ್ರಾಡಕ್ಟ್ಸ್ ಅದಾವು. ಸೊ ಈ ಪ್ರಾಡಕ್ಟ್ ಒಳಗೆ ನೀವೇನು ಎಕ್ಸ್ಪೋರ್ಟ್ ಮಾಡ್ಬೋದು, ನಿಮ್ದೇನು ಎಕ್ಸ್ಪರ್ಟೀಸ್ ಐತಿ, ನೀವು ಅದರೊಳಗೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ನಿಮ್ದು ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ದು ಎಕ್ಸ್ಪರ್ಟೀಸ್ ಅಥವಾ ಇಂಟ್ರೆಸ್ಟ್ ಯಾವ ಪ್ರಾಡಕ್ಟ್ ಒಳಗೆ ಐತಿ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಪ್ರಾಡಕ್ಟ್ಸನ್ನು ಸೆಲೆಕ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಲೆದರ್ ಶೂಸ್ನೂ ಐತಿ. ಓಕೆ, ಗ್ರೈಂಡರ್, ಟೂಲ್ ಕಟರ್, ಪ್ಲಾಸ್ಟಿಕ್ ಇನ್ಸುಲೇಟೆಡ್, ಫರ್ನೆಸಸ್, ಟ್ರಾನ್ಸ್ಮಿಷನ್ ಅಪ್ಯಾರಟಸ್. ಓಕೆ, ಸೊ ಟೇಬಲ್ ನೈವ್ಸ್. ನೀವೀಗೇನು ಭಾಳಷ್ಟು ಮಂದಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್ ಇದನ್ನು ವಿಚಾರ ಮಾಡ್ತಿರಲ್ಲ, ಅದಕ್ಕಿಂತ ಈಸಿಲಿ ಟ್ರೇಡ್ ಮಾಡುವಂಥ ಪ್ರಾಡಕ್ಟ್ಸ್ ಇವೆಲ್ಲ ಅದಾವೆ. ಸೊ ಇದ್ರ ಬಗ್ಗೆ ಭಾಳ ಮಂದಿ ಯೂಶ್ವಲಿ ವಿಚಾರ ಮಾಡೋಂಗಿಲ್ಲ. ಸೊ ಯಾವಾಗ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಡೇಟಾ ಬ್ಯಾಂಕ್ನ ಓಪನ್ ಮಾಡ್ತೀವಿ, ಆ ಡೇಟಾ ಬ್ಯಾಂಕ್ ಒಳಗೆ ನಾವು ಎಲ್ಲನೂ ಪ್ರಾಡಕ್ಟ್ಸ್ ನೋಡ್ತೀವಿ, HS ಕೋಡ್ದು ಎಲ್ಲ ಚಾಪ್ಟರ್ಸ್ ನಾವು ಸ್ಟಡಿ ಮಾಡ್ತೀವಿ, ಅವಾಗ ನಮಗೆ ಇನ್ನೂ ಪ್ರಾಡಕ್ಟ್ಸ್ ಏನೇನು ಅದಾವೆ ಅದ್ರ ಬಗ್ಗೆ ನಮಗೆ ಜ್ಞಾನೋದಯ ಆಗ್ತೈತಿ. ಓಕೆ, ಸೊ ಅದಕ್ಕೇನೈತಿ, ಇಂಥ ಡೇಟಾ ನೀವು ಯೂಶ್ವಲಿ ಸ್ಟಡಿ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಈಗ ನೋಡ್ರಿ 6802 ಇದು ನಮ್ಮ ಮಾರ್ಬಲ್ ಟ್ರಾವೆಲ್ ಟೀನ್ ಅಲಬೆಸ್ಟರ್, ಇದೂ ಎಕ್ಸ್ಪೋರ್ಟ್ ಆಗ್ತೈತಿ. ಪಾಲಿಸ್ಟರ್ಸ್, ಎನಾಮಲ್ಸ್. ಸೊ ಈ ಥರ ಯಾವಾಗ ನೀವು ಕಂಟ್ರಿ ಸ್ಪೆಸಿಫಿಕ್ ಆಗಿ ಎಕ್ಸ್ಪೋರ್ಟ್ ಮಾಡ್ಬೇಕಂತ ವಿಚಾರ ಮಾಡ್ತಿರ್ತೀರಿ, ಇಂಥದ್ದೊಂದು ಎಕ್ಸೆಲ್ ಶೀಟ್ ನೀವು ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿರಿ. ಮಿನಿಮಮ್ 1,000 or 2,000 ರೂಪೀಸ್ ಒಳಗೆ ನಿಮಗೆ ಇದು ಡೇಟಾ ಸಿಗ್ತೈತಿ. ಓಕೆ, ಅದಕ್ಕಿಂತ ಕಡಿಮೆನೂ ಸಿಗ್ಬೋದು ನೀವು ನೆಗೋಷಿಯೇಟ್ ಮಾಡಿದ್ರಿ ಅಂತಂದ್ರೆ. ಸೊ ಇದನ್ನು ನೀವು ತೊಗೊಂಡ್ಬಿಟ್ಟು ನಿಮ್ಮ ಪಾರ್ಟ್ನರ್ ಯಾವ ಬೇರೆ ಕಂಟ್ರಿ ಒಳಗೆ ಇರ್ತಾರೆ ಅವ್ರ ಜೋಡಿ ನೀವು ಕುಂತು ಸ್ಟಡಿ ಮಾಡಿರಿ, ಪ್ರಾಪರ್ಲಿ ಸ್ಟಡಿ ಮಾಡಿ ದೆನ್ ನೀವು ಡಿಸೈಡ್ ಯಾವ ಪ್ರಾಡಕ್ಟ್ ನಾನು ಎಕ್ಸ್ಪೋರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಈ ಲಿಸ್ಟ್ ಒಳಗೆ ನಿಮಗೆ ಸ್ಟಾರ್ಟಿಂಗ್ ಕಾಫಿ. ಓಕೆ, ಸೊ ಈಗ ನಿಮ್ಮ ಕಡೆ ಇನ್ವೆಸ್ಟ್ಮೆಂಟ್ 2-3 ಲಕ್ಷ ರೂಪಾಯಿ ಅಷ್ಟು ಅದಾವ ಅಂತ ತಿಳ್ಕೊರಿ. ಸೊ ಕಾಫಿ ನೀವು ಮಾಡ್ಬೋದು. ವೈ? ಬಿಕಾಸ್ ಕಾಫಿ ಹೋಲ್ ಕಂಟೈನರ್ ಯೂಶ್ವಲಿ ಯಾರು ತೊಗೊಳಂಗಿಲ್ಲ. ಓಕೆ, ದ್ಯಾಟ್ ಬಿಕಮ್ಸ್ ಟೂ ಮಚ್. ಸೊ ಕಾಫಿ ಯೂಶ್ವಲಿ 1 ಟನ್ ಆಗಲಿ, 1/2 ಟನ್ ಆಗಲಿ, 100 kgs, 200 kgs, ಅಥವಾ 1 kg ಪ್ಯಾಕೆಟ್ ಒಳಗೆ, 5 kg ಪ್ಯಾಕೆಟ್ ಒಳಗೆ, 10 kg, 20 kg ಈ ಥರ ಪ್ಯಾಕೇಜಸ್ ಒಳಗೂ ಮಂದಿ ಇಂಪೋರ್ಟ್ ಮಾಡ್ಕೋತಿರ್ತಾರೆ. ಸೊ ಯು ಕ್ಯಾನ್ ಚೂಸ್ ಕಾಫಿ ಆ್ಯಸ್ ವೆಲ್. ಓಕೆ, ಸೊ ನಿಮ್ದು ಇನ್ವೆಸ್ಟ್ಮೆಂಟ್ ಇನ್ ಕೇಸ್ ಜಾಸ್ತಿ ಇತ್ತು, 50 ಲಕ್ಷ ರೂಪಾಯಿ ನಿಮ್ಮ ಕಡೆ ಐತೆ ಅಂತ ತಿಳ್ಕೊರಿ, ದೆನ್ ಗೋ ಫಾರ್ ಸಮ್ ಅದರ್ ಪ್ರಾಡಕ್ಟ್ಸ್. ಟ್ರ್ಯಾಕ್ಟರ್ಸ್, ಸೆಮಿ ಟ್ರೇಲರ್ಸ್ ಎಕ್ಸ್ಪೋರ್ಟ್ ಮಾಡಿರಿ. ಓಕೆ, ಸೊ ಫುಡ್ ಪ್ರಾಡಕ್ಟ್ಸ್ ಬಿಟ್ಟು ನೀವು ಸ್ವಲ್ಪ ಓಪನ್ ಅಪ್ ಆಗಿ ನೀವು ವಿಚಾರ ಮಾಡಿದ್ರಿ ಅಂತಂದ್ರೆ ದೇರ್ ಆರ್ ಮಚ್ ಮೋರ್ ಈಸಿಯರ್ ಪ್ರಾಡಕ್ಟ್ಸ್. ಓಕೆ, ಸೊ ಫುಡ್ ಪ್ರಾಡಕ್ಟ್ಸ್ನಾಗ ನಿಮಗೆ ಕಾಂಪಿಟೇಷನ್ನು ಜಾಸ್ತಿ ಐತಿ, ಭಾಳಷ್ಟು ಡಿಮಾಂಡ್ ಐತಿ, ನೋ ಡೌಟ್. ಆರ್ಡರ್ಸ್ ನಿಮಗೆ ಜಲ್ದಿ ಸಿಗ್ತಾವೆ, ಅಷ್ಟೇ ನಿಮಗೆ ಕಾಂಪಿಟೇಷನ್ ಐತಿ. ಓಕೆ, ಸೊ ಭಾಳಷ್ಟು ಮಂದಿ ಎಲ್ಲರೂ ಅದನ್ನ ವಿಚಾರ ಮಾಡ್ತಿರ್ತಾರೆ. ಈಗ ನನಗೆ ಒಂದು 10 ಮಂದಿ ಕಾಲ್ ಮಾಡಿದ್ರು ಅಂತಂದ್ರೆ ಅದ್ರೊಳಗೆ 8 ಮಂದಿ ಬರೀ ಫುಡ್ ಪ್ರಾಡಕ್ಟ್ಸ್ನಾಗೆ ಇರ್ತಾರೆ. ಸೊ ಇಷ್ಟು ಮಂದಿ ನಿಮ್ಮ ಕ್ಯೂ ಒಳಗೆ ಅದಾರ, ಇಷ್ಟು ಮಂದಿ ಕಾಂಪಿಟೇಷನ್ ಒಳಗೆ ಅದಾರ ಅಂತಂದ್ರೆ ಆ ಪ್ರಾಡಕ್ಟ್ ಲೈನ್ ಒಳಗೆ ಹೋಗಿ ಗುದ್ದಾಡೋಕಿನ್ನ ಯಾವ್ದಾದ್ರು ಬೇರೆ ಪ್ರಾಡಕ್ಟ್, ಯಾವ್ದಾದ್ರು ನೀಶ್ ಪ್ರಾಡಕ್ಟ್, ನೀಶ್ ಮಾರ್ಕೆಟ್ ಒಳಗೆ ನೀವು ಎಂಟ್ರಿ ಹೊಡಿರಿ. ಆ ನೀಶ್ ಮಾರ್ಕೆಟ್ ಒಳಗೆ ಆ ನೀಶ್ ಪ್ರಾಡಕ್ಟ್ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಅದ್ರೊಳಗೆ ಕಾಂಪಿಟೇಷನ್ ಕಡಿಮೆ ಇರ್ತೈತಿ, ನಿಮ್ಮ ಮಾರ್ಜಿನ್ನು ಜಾಸ್ತಿ ಸಿಗ್ತೈತಿ. ಸೊ ದೀಸ್ ಆರ್ ಆಲ್ ದ ಬೆನಿಫಿಟ್ಸ್. ಸೊ ದ್ಯಾಟ್ಸ್ ಇಟ್. ಈ ಥರ ನೀವು ಈ ಪ್ರಾಡಕ್ಟ್ ಅನಾಲಿಸಿಸ್ ಮಾಡ್ಬೋದು ಕಂಟ್ರಿ ಸ್ಪೆಸಿಫಿಕ್ ಆಗಿ. ಯಾವ ಥರ ನಾವೀಗ ಮೊರಿಷಿಯಸ್ಸಿಗೆ ಮಾಡೀವಿ ಆ ಥರ ನೀವು ಬೇರೆ ಬೇರೆ ಕಂಟ್ರೀಸಿಗೆ, ನೀವು ಯಾವ ಕಂಟ್ರಿ ಒಳಗೆ ನಿಮ್ಮ ಫ್ರೆಂಡ್ಸ್ ಅದಾರ, ಯಾವ ಕಂಟ್ರಿ ನೀವು ಟಾರ್ಗೆಟ್ ಮಾಡಕತ್ತೀರಿ, ಆ ಕಂಟ್ರಿಗೆ ಏನೇನು ಪ್ರಾಡಕ್ಟ್ಸ್ ಹೋಗಾಕತ್ತವು ಅದನ್ನು ನೀವು ವಿಚಾರ ಮಾಡಿ ದೆನ್ ಯು ಕ್ಯಾನ್ ಸೆಲೆಕ್ಟ್ ದ ಪ್ರಾಡಕ್ಟ್ ಬೇಸ್ಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್. ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟೈತಿ ಅದ್ರ ಬೇಸಿಸ್ ಮೇಲೆ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿರಿ. ಪ್ಲಸ್ ಕ್ಯಾಪಿಟಲ್ ನಿಮ್ಮ ಕಡೆ 5 ಲಕ್ಷ ರೂಪಾಯಿ ಇತ್ತಂತಂದ್ರೆ ಪೂರಾ 5 ಲಕ್ಷ ರೂಪಾಯಿ ನೀವು ಪ್ರಾಡಕ್ಟಿಗೆ ಇರಂಗಿಲ್ಲ, ಮಾರ್ಕೆಟಿಂಗ್ ಬಜೆಟ್ನೂ ಇರ್ತೈತೆ ಅದ್ರೊಳಗೆ.
ಓಕೆ. ಸೊ ಮಾರ್ಕೆಟಿಂಗ್ ಬಜೆಟ್ ನೀವು ಸೈಡಿಗೆ ತೆಗೆದಿಟ್ಟು ಆಮೇಲೆ ನೀವು ವಿಚಾರ ಮಾಡಬೇಕಾಗುತ್ತೆ. ಸೊ ಮಾರ್ಕೆಟಿಂಗ್ ಬಜೆಟ್ ನಿಮ್ಮ ಕ್ಯಾಪಿಟಲ್ ಆಲ್ಮೋಸ್ಟ್ ಎಷ್ಟು ಮಾಡ್ಬೋದು? ಸೊ ಯು ಕ್ಯಾನ್ 5 ಲಕ್ಷ ರೂಪಾಯಿ ಇತ್ತಂತಂದ್ರೆ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ನಿಮ್ಮ ಕಡೆ ಮಾರ್ಕೆಟಿಂಗ್ ಬಜೆಟ್ ಇರಲೇಬೇಕಾಗ್ತೈತಿ. ವೈ? ಬಿಕಾಸ್ ನೀವು ಹೊರಗಿನ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕಾಗ್ತೈತಿ ಕೆಲವೊಂದು ಸತಿ, ಅಥವಾ ನೀವು ಸ್ಯಾಂಪಲ್ಸ್ ಕಳಿಸ್ಬೇಕಾಗ್ತೈತಿ ಇಲ್ಲಿಂದ ಹೊರಗಿನ ದೇಶಕ್ಕೆ. ಸೊ ಒಂದು 5 ಮಂದಿಗೆ ಒಂದು ಕಂಟ್ರಿ ಒಳಗೆ ನೀವು ಒಂದು 5 ಮಂದಿಗೆ ಸ್ಯಾಂಪಲ್ಸ್ ಕಳಿಸ್ಬೇಕಂತಂದ್ರೆ ಅಲ್ಲೇ ಒಂದು 10-20 ಸಾವಿರ ರೂಪಾಯಿ ನಿಮ್ದು ಆಗ್ತೈತಿ. ಓಕೆ. ಸೊ ಇಂಥವೆಲ್ಲ ಎಕ್ಸ್ಪೆನ್ಸಸ್ ಇರ್ತಾವೆ, ಇದನ್ನೆಲ್ಲನೂ ಕನ್ಸಿಡರ್ ಮಾಡಿ ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟೈತಿ ಅದನ್ನು ಕನ್ಸಿಡರ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ಯು ಚೂಸ್ ದ ಪ್ರಾಡಕ್ಟ್. ಓಕೆ. ಪ್ರಾಡಕ್ಟ್ ಚೂಸ್ ಮಾಡಿ ಆಮೇಲೆ ನೀವು ಕ್ಯಾಪಿಟಲ್ ಸಂಬಂಧ ಓಡಾಡಕ್ಕೆ ಹೋಗ್ಬೇಡ್ರಿ. ಕ್ಯಾಪಿಟಲ್ ಎಷ್ಟೈತಿ ಅದನ್ನು ವಿಚಾರ ಮಾಡಿ ಆಮೇಲೆ ಪ್ರಾಡಕ್ಟ್ ಚೂಸ್ ಮಾಡಿರಿ. ಓಕೆ. ಸೊ ದ್ಯಾಟ್ಸ್ ಇಟ್. ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಪ್ರಾಪರ್ ಡೇಟಾ ಅನಾಲಿಸಿಸ್ ಮಾಡಿ ದೆನ್ ಯು ಗೆಟ್ ಇನ್ ಟು ದ ಬಿಸ್ನೆಸ್. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಬಾಯ್.